ವೆಲ್ಕಮ್ ಟು ಆಸ್ಪಿರೆಂಟ್ ಬೂಸ್ಟರ್. ಈ ಒಂದು ಕ್ಲಾಸಲ್ಲಿ ಮೆಂಟಲ್ ಎಬಿಲಿಟಿಯ ಒಂದು ಕಂಪ್ಲೀಟ್ ಸಿಲೆಬಸನ್ನು ಅನಾಲಿಸಿಸ್ನ ಮಾಡ್ತಿದ್ದೀವಿ. ಅದೇ ರೀತಿ ಯಾವೆಲ್ಲ ಟ್ರಿಕ್ಗಳನ್ನು ಮೆಂಟಲ್ ಎಬಿಲಿಟಿನ ಕ್ಯಾಲ್ಕುಲೇಟನ್ನು ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಕೂಡ ನಾನೇನು ಮಾಡ್ತಿದ್ದೀನಿ, ಎಕ್ಸ್ಪ್ಲೇನನ್ನು ಮಾಡ್ತಿದ್ದೀನಿ. ನೋಡಿ, ನಾವು ಮೆಂಟಲ್ ಎಬಿಲಿಟಿನ 3 ವೇಸಾಗಿ ಡಿವೈಡ್ ಮಾಡ್ಬೋದು. ಒಂದು ರೀಸನಿಂಗು, ಇನ್ನೊಂದು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು, ಇನ್ನೊಂದು ಡಾಟಾ ಇಂಟರ್ಪ್ರಿಟೇಷನು. ಈ ರೀಸನಿಂಗಲ್ಲೇ ಮೆನಿ ವೇಸ್ ಇದೆ. ಎಕ್ಸಾಂಪಲ್ಲು ಜನರಲ್ ಮೆಂಟಲ್ ಅನಾಲಿಸಿಸು, ನಾನ್ ವರ್ಬಲ್ ರೀಸನಿಂಗು, ಲಾಜಿಕಲ್ ರೀಸನಿಂಗು, ಅನಾಲಿಟಿಕಲ್ ರೀಸನಿಂಗು, ಕ್ರಿಟಿಕಲ್ ರೀಸನಿಂಗು. ಹೀಗೆ ನಾವು ಏನು ಮಾಡ್ಬೋದು, 3 ವೇಸಾಗಿ ಡಿವೈಡನ್ನು ಮಾಡ್ಬೋದು. ನೋಡಿ, ರೀಸನಿಂಗಲ್ಲಿ ಎಗೇನ್ ಕಾನ್ಸೆಪ್ಟ್ಗಳು ಒಳಗಡೆ ಮೆನಿ ಮೋರ್ ಕಾನ್ಸೆಪ್ಟ್ಗಳನ್ನು ನಾವು ನೋಡ್ತೀವಿ. ಡಿಪೆಂಡ್ಸ್ ಆನ್ ಎಕ್ಸಾಮಿನೇಷನ್. SSCಲಿ ಸಪ್ರೇಟ್ ಸಿಲೆಬಸ್ ಇರುತ್ತೆ, ಬ್ಯಾಂಕಿಂಗಲ್ಲಿ ಸಪ್ರೇಟ್ ಸಿಲೆಬಸ್ ಇರುತ್ತೆ. ಆ ಸಿಲೆಬಸನ್ನು ನೋಡಿಕೊಂಡು ನೀವು ಕಾನ್ಸೆಪ್ಟ್ಗಳನ್ನು ರೆಡಿ ಮಾಡ್ಕೊಳ್ಳಿ. ರೀಸನಿಂಗಲ್ಲಿ ಏನೆಲ್ಲ ಇದೆ ಕಾನ್ಸೆಪ್ಟ್ಸ್ಗಳಂದರೆ, ನಂಬರ್ ಸೀರೀಸ್ ಇದೆ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ರ್ಯಾಂಕಿಂಗ್ ಟೆಸ್ಟ್, ಡೈರೆಕ್ಷನ್ ಟೆಸ್ಟ್, ಬ್ಲಡ್ ರಿಲೇಷನ್, ಮಿಸ್ಸಿಂಗ್ ನಂಬರ್ಸ್, ಪ್ರಾಬ್ಲಮ್ಸ್ ಆನ್ ಏಜ್, ಕ್ಲಾಕ್ಸ್, ಕ್ಯಾಲೆಂಡರ್, ಕೌಂಟಿಂಗ್ ದಿ ಫಿಗರ್ಸ್, ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್, ವೆನ್ ಡಯಾಗ್ರಾಮ್, ಪಝಲ್ಸ್, ಡಿಸಿಷನ್ ಮೇಕಿಂಗ್ ಆ್ಯಂಡ್ ಸಿಲೋಜಿಸಮ್. ವೆರಿ ಇಂಪಾರ್ಟೆಂಟಾಗಿ ಡಿಸಿಷನ್ ಮೇಕಿಂಗಲ್ಲಿ ಮೆನಿ ಮೋರ್ ಥಿಂಗ್ಸ್ ಇದೆ. ಅದರಲ್ಲಿ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಇರ್ಬೋದು, ಸ್ಟೇಟ್ಮೆಂಟ್ ಆ್ಯಂಡ್ ಅಸಂಪ್ಷನ್ಸ್ ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಎಕ್ಸಾಮಿನೇಷನ್. ಕೆಲವೊಂದು ಎಕ್ಸಾಮಲ್ಲಿ ಕೇಳ್ತಾರೆ, ಕೆಲವೊಂದು ಎಕ್ಸಾಮಲ್ಲಿ ಕೇಳಲ್ಲ. ಆ ಎಕ್ಸಾಮಿನೇಷನ್ ಸಿಲೆಬಸ್ನ ನೋಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಎಕ್ಸಾಮಿನೇಷನ್ಗೆ ರೆಡಿ ಆಗಬೇಕಾಗುತ್ತೆ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್. ಸ್ಪೆಷಲಿ ನಮ್ಮ ಆರ್ಟ್ಸ್ ಮಕ್ಕಳಿಗೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಅಂದರೆ ವಿ ಫೀಲ್ ತುಂಬ ಕಷ್ಟ ಅನ್ನೋ ಒಂದು ಫೀಲ್ ಇರುತ್ತೆ. ಬಟ್ ಇದರಲ್ಲೂ ಕೂಡ ಈಸಿ ಕಾನ್ಸೆಪ್ಟ್ಗಳಿದೆ. ಸಿಂಪ್ಲಿಫಿಕೇಷನ್ ಇರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಇರ್ಬೋದು. ಅದ್ರ ಬಗ್ಗೆ ಎಲ್ಲ ನಾವು ಕಾನ್ಸೆಪ್ಟನ್ನು, ಈಸಿ ಇರೋ ಕಾನ್ಸೆಪ್ಟನ್ನು ತೊಗೊಂಡು ನಾವು ಏನಾಗ್ಬೋದು, ರೆಡಿ ಆಗ್ಬೋದು. ಓಕೆ, ಅದರಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಇದೆ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲಿ ಅಂತ ನೋಡೋಣ. ಸಿಂಪ್ಲಿಫಿಕೇಷನ್ನು, ಫ್ರ್ಯಾಕ್ಷನ್ಸು, ಟೈಮ್ ಆ್ಯಂಡ್ ವರ್ಕ್, ಟೈಮ್, ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್, ಪ್ರಾಬ್ಲಮ್ಸ್ ಆನ್ ಟ್ರೈನ್, ಪ್ರಾಫಿಟ್ ಆ್ಯಂಡ್ ಲಾಸ್, ಪರ್ಸಂಟೇಜ್, ಬೋಟ್ ಆ್ಯಂಡ್ ಸ್ಟ್ರೀಮ್ಸ್, ಪೈಪ್ ಆ್ಯಂಡ್ ಸಿಸ್ಟಮ್ಸ್, ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಶೇಕ್ ಹ್ಯಾಂಡ್ಸ್, ಪಾರ್ಟ್ನರ್ಶಿಪ್, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಪ್ರೊಬಬಿಲಿಟಿ, permutation and combination, mixture and alligation, sets, average, figure matrix, area and parameter, LCM and SCF, ಡೈಸ್, ನಂಬರ್ ಸಿಸ್ಟಮ್. ನೋಡಿ, ಎಲ್ಲದೂ ಕೂಡ ಎಲ್ಲ ಎಕ್ಸಾಮಲ್ಲಿ ಕೇಳಿರೋದಿಲ್ಲ. ಸ್ಪೆಷಲಿ ನಂಬರ್ ಸಿಸ್ಟಮ್ಮು CSAT ತುಂಬ ಕೇಳ್ತಾರೆ. UPSCಯ CSAT ಎಕ್ಸಾಮಿನೇಷನಲ್ಲಿ ತುಂಬ ಕ್ವೆಶನ್ಸ್ಗಳು ನಂಬರ್ ಸಿಸ್ಟಮಿಂದನೇ ಇರುತ್ತೆ. ಹಾಗಾಗಿ ಎಕ್ಸಾಮಿನೇಷನಲ್ಲಿ ಏನು ಸಿಲೆಬಸ್ ಕೊಟ್ಟಿದ್ದಾರೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಯಾವ್ದ್ರ ಮೇಲೆ ಫೋಕಸ್ ಮಾಡಿದ್ದಾರೆ ಅನ್ನೋದನ್ನು ನೋಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಎಕ್ಸಾಮಿನೇಷನ್ಸ್ಗೆ ರೆಡಿ ಆಗಬೇಕಾಗುತ್ತೆ. ನೋಡಿ, ಎಷ್ಟೊಂದು ಸಿಲೆಬಸ್ ಇದೆ, ಇಷ್ಟೊಂದು ಕಾನ್ಸೆಪ್ಟ್ ಒಳಗಡೆ ಸಬ್ ಕಾನ್ಸೆಪ್ಟ್ಸ್ಗಳಿದೆ. ಸಿಂಪ್ಲಿಫಿಕೇಷನಲ್ಲೇ ಮತ್ತು ಪರ್ಸಂಟೇಜಲ್ಲೇ ನಾವು 10-15 ಟೈಪ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ SCF LCM ಅಂತಲೇ ಬಂದರೆ ಅದರಲ್ಲೂ ನಂಬರ್ ಆಫ್ ಟೈಪ್ಸ್ ಇದೆ. ಹಾಗಾಗಿ ಇದನ್ನೆಲ್ಲದನ್ನು ಕಲಿಬೇಕು ಅಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ತುಂಬ ಒಂದು ವರ್ಷನೇ ತೊಗೊಳುತ್ತೆ. ಹಾಗಾಗಿ ಎಕ್ಸಾಮ್ಗೆ ಸ್ಮಾರ್ಟಾಗಿ ನಾವು ಏನಾಗಬೇಕಾಗುತ್ತೆ, ರೆಡಿ ಆಗಬೇಕಾಗುತ್ತೆ. ನೆಕ್ಸ್ಟ್ ಇದೆ ವೆರಿ ಇಂಪಾರ್ಟೆಂಟ್ ಡಾಟಾ ಇಂಟರ್ಪ್ರಿಟೇಷನು. ಡಾಟಾ ಇಂಟರ್ಪ್ರಿಟೇಷನಲ್ಲಿ 4 ವೇಸ್ ಇದೆ. ಟೇಬಲ್ ಗ್ರಾಫು, ಬಾರ್ ಗ್ರಾಫು, ಲೈನ್ ಗ್ರಾಫು, ಪೈ ಗ್ರಾಫು. ಇನ್ನು ವೆರಿ ಇಂಪಾರ್ಟೆಂಟು ಯಾವ ಎಕ್ಸಾಮ್ಸ್ಗಳಿಗೆ NET KSET ಎಕ್ಸಾಮಲ್ಲಿ ಮಿನಿಮಮ್ ಅಂದರೆ 4 to 5 ಕ್ವೆಶನ್ಸು ಡಾಟಾ ಇಂಟರ್ಪ್ರಿಟೇಷನಿಂದ ಪ್ರತಿ ಎಕ್ಸಾಮ್ಸಲ್ಲೂ ಕೂಡ ಕಂಪಲ್ಸರಿಯಾಗಿ ನಾವು ವಿ ಕ್ಯಾನ್ ಎಕ್ಸ್ಪೆಕ್ಟ್. ಡಾಟಾ ಇಂಟರ್ಪ್ರಿಟೇಷನು NET KSET ಎಕ್ಸಾಮ್ಗಳಿಗೆ ತುಂಬಾ ಇಂಪಾರ್ಟೆಂಟು ಆಗಿದೆ. ನೋಡಿ, ಈಗ ನೆಕ್ಸ್ಟು ನಾವು ಡಾಟಾ ಇಂಟರ್ಪ್ರಿಟೇಷನ್ನು ಮಾಡಬೇಕಾಗ್ಲಿ, ಯಾವುದೇ ಒಂದು ಎಕ್ಸಾಮಿನೇಷನ್ಸ್ಗೆ ನಾವು ರೆಡಿ ಆಗಬೇಕಾದ್ರೆ, ಮೆಂಟಲ್ ಎಬಿಲಿಟಿ ನಾವು ಓದಬೇಕಾದ್ರೆ ಒಂದು ಬೇಸಿಕ್ ಮಿನಿಮಮ್ ಥಿಂಗ್ಸ್ನ ನಾವು ಬೈ ಹಾರ್ಟ್ ಆಡಲೇಬೇಕು. ಅದರಲ್ಲಿ ಫಾರ್ ಎಕ್ಸಾಂಪಲ್ಲು ನಾವು ನೋಡೋದಾದರೆ 1 to 20 ಟೇಬಲ್ಸ್ಗಳನ್ನು ಕಂಪಲ್ಸರಿಯಾಗಿ ಕಲೀಲೇಬೇಕು, ಬೈ ಹಾರ್ಟ್ ಆಡಲೇಬೇಕು. ದೆರ್ ಇಸ್ ನೋ ಸಬ್ಸ್ಟಿಟ್ಯೂಟು. ಅದೇ ರೀತಿ 1 to 20 ಸ್ಕ್ವೇರ್ಸ್ಗಳನ್ನು ನಾವು ಏನು ಮಾಡಬೇಕಾಗುತ್ತೆ, ಕಲಿಬೇಕಾಗುತ್ತೆ. ಅದೇ ರೀತಿ 1 to 20 ಕ್ಯೂಬ್ಸ್ಗಳನ್ನು ಕೂಡ ಬೈ ಹಾರ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಎಕ್ಸಾಮಿನೇಷನ್ಸಲ್ಲಿ SBI ಆಗಿರ್ಬೋದು, ಮೆನಿ ಮೋರ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, ವಿತಿನ್ 30 ಸೆಕೆಂಡ್ 40 ಸೆಕೆಂಡಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ, ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನಮಗೆ ಇದನ್ನು ಗೊತ್ತಿಲ್ಲ ಅಂತ ಹೇಳಿದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಹಾಗಾಗಿ ಇದನ್ನೆಲ್ಲ ಕಂಪಲ್ಸರಿಯಾಗಿ ಬೈ ಹಾರ್ಟನ್ನು ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ಸ್ಗಳಿಗೆ. ನೋಡಿ, ವೆರಿ ಇಂಪಾರ್ಟೆಂಟ್. ನೋಡಿ, 1 to 10 ನಾವು ಈಸಿಯಾಗಿ ಏನು ಮಾಡ್ಬೋದು, ಟೇಬಲ್ಸ್ಗಳನ್ನು ನೆನಪಲ್ಲಿ ಇಟ್ಕೊಬೋದು. ಆಫ್ಟರ್ 11 ನಮ್ಗೆ ಏನಾಗ್ತಾ ಹೋಗುತ್ತೆ, ಡಿಫಿಕಲ್ಟಿ ಆಗ್ತಾ ಹೋಗುತ್ತೆ. ಹಾಗಾಗಿ ಎಕ್ಸಾಮಲ್ಲಿ ಸಡನ್ ನೆನಪು ಕೂಡ ಬರೋದಿಲ್ಲ ಟೆನ್ಷನಲ್ಲಿ. ಹಾಗಾಗಿ ಕೆಲವೊಂದು ಟ್ರಿಕ್ಗಳನ್ನು ಈ ಒಂದು ಕ್ಯಾಲ್ಕುಲೇಷನ್ಗೆ ನಾವು ಯೂಸ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ 11 to ಈಗ ನೋಡಿ 11 to 19 ತನಕ
ಟೇಬಲ್ಸ್ಗಳಿಗೆ ಕೆಲವೊಂದು ಟ್ರಿಕ್ಗಳನ್ನು ನಾವು ಏನು ಮಾಡ್ಬೋದು, ಯೂಸನ್ನು ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ಲು ಈಗ 12 3 ಈ 12 3 ನಾವೇನು ಮಾಡ್ಬೋದು, ಈ 3ಗೆ ನಾವೇನು ಮಾಡ್ಕೊಬೇಕು, 0 ಹಾಕ್ಕೊಬೇಕು. ಯೂನಿಟ್ ಡಿಜಿಟ್ ಇದೆ ನೋಡಿ, ಅದನ್ನು ಮಾತ್ರ ತೊಗೊಳ್ಳಿ. 2 3 ಎಷ್ಟು 6, ಎಷ್ಟಾಯಿತು 36 ಆಯಿತು. ಈ ರೀತಿ ಟೆಕ್ನಿಕನ್ನು ಯೂಸ್ ಮಾಡು ಕೂಡ ನಾವು ಟೇಬಲ್ಸ್ನ ಕ್ಯಾಲ್ಕುಲೇಟನ್ನು ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಇದು ಕೇವಲ 11 to 19 ಮಾತ್ರ. 20ಗೆ ಈ ಟ್ರಿಕ್ ಏನಾಗೋದಿಲ್ಲ, ಯೂಸು ಬರೋದಿಲ್ಲ. ಹಾಗಾಗಿ ಇನ್ನೊಂದನ್ನು ನಾವು ನೋಡೋಣ. ಫಾರ್ ಎಕ್ಸಾಂಪಲ್ಲು ಈಗ 15 2 2ಗೆ 0 ಹಾಕ್ಕೊಳ್ಳಿ. 5 2 10 ಎಷ್ಟಾಯಿತು 30 ಆಯಿತು. ಈ ರೀತಿಯಾಗಿ ಕೂಡ ನಾವೇನನ್ನು ಮಾಡ್ಬೋದು, ಕ್ಯಾಲ್ಕುಲೇಟನ್ನು ಮಾಡ್ಬೋದು. ಟೆಕ್ನಿಕ್ಗಳನ್ನು ನಾವೇನು ಮಾಡ್ಬೋದು,